ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026ಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಇದನ್ನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಕೆಸೆಟ್ 2026 ನೋಟಿಫಿಕೇಶನ್ ಬಗ್ಗೆ ಆಗಿರ್ಬೋದು, ಎಕ್ಸಾಮಿನೇಷನ್ ಡೇಟ್ ಆಗಿರ್ಬೋದು, ಎಲಿಜಿಬಿಲಿಟಿ ಕ್ರೈಟೇರಿಯಾ ಆಗಿರ್ಬೋದು, ಎಕ್ಸಾಮಿನೇಷನ್ ಫೀಸ್, ಎಕ್ಸಾಮಿನೇಷನ್ ಪ್ಯಾಟರ್ನ್, ಎಕ್ಸಾಮ್ ಸೆಂಟರ್, ಇವೆಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಸೊ ಇಲ್ಲಿ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದೆ ಆದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೆಸೆಟ್ 2026 ನೋಟಿಫಿಕೇಶನ್ ಬಗ್ಗೆ ದೊರೀತಾ ಇದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಈ ಎಕ್ಸಾಮಿನೇಷನ್ ಅಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಎರಡು ಪತ್ರಿಕೆಗಳಿರ್ತವೆ. ಸೊ ಪೇಪರ್ 1ಗೆ ನಾವು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಇದರಲ್ಲಿ ಒಟ್ಟು 50 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, 100 ಅಂಕಗಳು. ಸೊ ಈ ಒಂದು ಪೇಪರ್ 1 ಪ್ರಿಪರೇಷನ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ, ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಎಲ್ಲಾ ಯೂನಿಟ್ ಗಳ ಮೇಲೆ. ಜೊತೆಗೆ 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ, ನೋಟ್ಸ್ ಅನ್ನ ಕೊಡ್ತಿದ್ದೀವಿ, 5000+ MCQs PDF ಅನ್ನ ನೀಡ್ತಾ ಇದ್ದೀವಿ. ಸೊ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದೀವಿ, ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ಕೊಡ್ತಾ ಇದೀವಿ. ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ಸೊ ಈ ಒಂದು ಕೋರ್ಸ್ ನ ಫೀಸ್ 2100 ಇರುತ್ತೆ. ಬಟ್ ಇವಾಗ ನಾವು ಸ್ವಾತಂತ್ರ್ಯ ದಿನಾಚರಣೆ ಇಂಡಿಪೆಂಡೆನ್ಸ್ ಡೇ ಪರವಾಗಿ ಸೊ ಈ ಒಂದು ಕೋರ್ಸ್ ಅನ್ನ ಯಾರೆಲ್ಲ ವಿದ್ಯಾರ್ಥಿಗಳು 15 ಆಗಸ್ಟ್ ಒಳಗಡೆ ಜಾಯಿನ್ ಆಗ್ತಾರೆ ಅವರಿಗೆ ಕೇವಲ 1947 ನಲ್ಲಿ ಈ ಒಂದು ಕೋರ್ಸ್ ಅನ್ನ ನಿಮಗೆ ನೀಡ್ತಾ ಇದ್ದೀವಿ. ಸೊ ಜೊತೆಗೆ 15 ಆಗಸ್ಟ್ ನಿಂದ ನಾವು ಹೊಸ ಕೋರ್ಸ್ ಅನ್ನ ಕೂಡ ಆರಂಭ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸ್ಗೆ ನೀವು 15 ಆಗಸ್ಟ್ ಮೊದಲೇ ಜಾಯಿನ್ ಆದರೆ ಕೇವಲ 1947 ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಸಿಗ್ತಾ ಇದೆ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಲು ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೋಬೇಕು, ರಿಜಿಸ್ಟರ್ ಮಾಡಬೇಕು. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಇಲ್ಲಿ ಆ್ಯಪ್ ನಿಂದ ನೀವು ಜಾಯಿನ್ ಕೂಡ ಆಗ್ಬಹುದು. ಸೊ ಜೊತೆಗೆ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಸೊ ಇದಕ್ಕೂ ಕೂಡ ನೀವು ಜಾಯಿನ್ ಆಗಲು ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗ್ಬಹುದು. ಸೊ ಹಾಗಾದ್ರೆ ಈ ಒಂದು ಕೆಸೆಟ್ 2026 ನೋಟಿಫಿಕೇಶನ್ ಅನ್ನ ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ನೋಟಿಫಿಕೇಶನ್ ಬಂದ್ಬಿಟ್ಟು ಸೊ 10/8/2026 ಈ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಇದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026. ಸೊ ಈ ಒಂದು ನೋಟಿಫಿಕೇಶನ್ ಪ್ರಕಾರ ಎಕ್ಸಾಮಿನೇಷನ್ ಅನ್ನ 11/10/2026 ರವಿವಾರದಂದು ನಡೆಸಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ 10/8/2026 ಆಲ್ರೆಡಿ ಆಗಿದೆ. ಸೊ ಜೊತೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 5/9/2026 ಇದೆ. ಸೊ ನೀವು ಪೇಮೆಂಟ್ ಅನ್ನ ಮಾಡಲು ಕೊನೆಯ ಡೇಟ್ ಬಂದ್ಬಿಟ್ಟು 6/9/2026 ಇದೆ. ಹಾಲ್ ಟಿಕೆಟ್ ಅನ್ನ ನೀವು 1/10/2026 ನಂತರ ಡೌನ್ಲೋಡ್ ಮಾಡ್ಕೋಬಹುದು. ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು 11/10/2026. ಸೊ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಅನ್ನು ನೀವು ಕೇವಲ ಆನ್ಲೈನ್ ಮೂಲಕನೇ ಅಪ್ಲೈ ಮಾಡಬೇಕಾಗುತ್ತೆ. KE ಒಂದು ವೆಬ್ಸೈಟ್ಗೆ ಹೋಗಿ ಅಥವಾ ಗೂಗಲ್ ನಲ್ಲಿ KE ಹೋಮ್ ಅಂತ ಟೈಪ್ ಮಾಡಿದ್ರೆ ಸಾಕು, ನಿಮಗೆ ನೇರವಾಗಿ ವೆಬ್ಸೈಟ್ ಸಿಗುತ್ತೆ, ಅಪ್ಲೈ ಮಾಡಬೇಕು. ಸೊ ಜೊತೆಗೆ ಈ ಒಂದು ಎಕ್ಸಾಮಿನೇಷನ್ ಅನ್ನ 37 ವಿಷಯಗಳಲ್ಲಿ ನಡೆಸಲಾಗುತ್ತೆ. ಸೊ ಈ ಒಂದು ಎಕ್ಸಾಮಿನೇಷನ್ ನೀವು ಕ್ಲಿಯರ್ ಮಾಡಿದ್ರೆ ಇದರ ಉಪಯೋಗ ಏನಂತಂದ್ರೆ ಈ ಒಂದು ಕೆಸೆಟ್ ಅಲ್ಲಿ ಅರ್ಹತೆ ಪಡೆದ ಎಲ್ಲಾ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾನಿಲಯ ಆಗಿರ್ಬೋದು, ಪ್ರಥಮ ದರ್ಜೆ ಪದವಿ ಕಾಲೇಜ್ ಆಗಿರ್ಬೋದು, ಉನ್ನತ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಅದು ಸರ್ಕಾರಿ ಅನುದಾನಿತ ಅಥವಾ ಖಾಸಗಿಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕಗೊಳ್ಳಲು ಅರ್ಹರಾಗಿರ್ತಾರೆ. ಸೊ ಜೊತೆಗೆ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಯಾರೆಲ್ಲ ಅಪ್ಲೈ ಮಾಡೋರಿದ್ದೀರಾ ನೀವು ಮಾಸ್ಟರ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರಲೇಬೇಕಾಗುತ್ತೆ. ಸೊ ಮಾಸ್ಟರ್ ಡಿಗ್ರಿನಲ್ಲಿ ನೀವು 55% ಹೆಚ್ಚಿನ ಅಂಕಗಳನ್ನ ಪಡೆದಿರಬೇಕು. ಸೊ ಉಳಿದವರು ಸೊ SC ST ಕ್ಯಾಟಗರಿ 1 2A 2B 3A 3B ಹಾಗೂ PWD ಕ್ಯಾಂಡಿಡೇಟ್ ತೃತೀಯ ಲಿಂಗ ವಿದ್ಯಾರ್ಥಿಗಳು ಸೊ ಇಲ್ಲಿ 50% ಹೆಚ್ಚಿನ ಅಂಕಗಳನ್ನ ಪಡೆದಿರಬೇಕಾಗುತ್ತೆ. ಸೊ ಈ ಒಂದು ಯಾರೆಲ್ಲ ಇವಾಗ ಮಾಸ್ಟರ್ ಡಿಗ್ರಿಯನ್ನ ಮಾಡ್ತಾ ಇದ್ದೀರಾ, ಸೆಕೆಂಡ್ ಸೆಮ್ ಅಥವಾ 4th ಸೆಮ್ ನಲ್ಲಿ ಇದ್ದೀರಾ, ಸೊ ನೀವು ಕೂಡ ಈ ಒಂದು ಕೆಸೆಟ್ಗೆ ಅಪ್ಲೈ ಮಾಡಬಹುದು. ಸೊ ಇದಾದ ನಂತರ ಇಲ್ಲಿ ಏಜ್ ಲಿಮಿಟ್ಗೆ ಬಂದ್ರೆ ಇಲ್ಲಿ ಯಾವುದೇ ರೀತಿಯ ಗರಿಷ್ಠ ವಯೋಮಿತಿ ಇರಲ್ಲ. ಸೊ ಇಲ್ಲಿ ವಿನಾಯಿತಿ ಅಂತಂತಂದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ವಿಶ್ವವಿದ್ಯಾನಿಲಯ, ಪ್ರಥಮ ದರ್ಜೆ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ನೇಮಕವಾಗಬೇಕಾದ್ರೆ ಈ ಒಂದು ಕೆಸೆಟ್ ಅಥವಾ UGC ನೆಟ್ ಕಂಪಲ್ಸರಿ ಆಗಿರುತ್ತೆ. ಸೊ ಅದರಲ್ಲಿ ಎಕ್ಸಾಮಿನೇಷನ್ ಫೀಸ್ ನೋಡೋದಾದ್ರೆ
ಸಾಮಾನ್ಯ ವರ್ಗ ಜನರಲ್ ಮೆರಿಟ್ 2A 2B 3A 3B ಹಾಗೂ ಇತರೆ ರಾಜ್ಯದ ವಿದ್ಯಾರ್ಥಿಗಳಿಗೆ 750 ರುಪೀಸ್ ಫೀಸ್ ಇರುತ್ತೆ. ಮತ್ತು ಕ್ಯಾಟಗರಿ 1 SC ABC ST PWD ತೃತೀಯ ಲಿಂಗಿಯ ವಿದ್ಯಾರ್ಥಿಗಳಿಗೆ 500 ರುಪೀಸ್ ಫೀಸ್ ಇರುತ್ತೆ. ಸೊ ಇಲ್ಲಿ ಎಕ್ಸಾಮಿನೇಷನ್ ಫೀಯನ್ನು ಕೂಡ ನೀವು ಆನ್ಲೈನ್ ಮೂಲಕವೇ ತುಂಬಬೇಕಾಗುತ್ತೆ. ಸೊ ಈ ಯಾವುದೇ ರೀತಿಯ ಆಫ್ಲೈನ್ ಚಲನೆಗೆ ಅವಕಾಶ ಇರಲ್ಲ. ಸೊ ಇನ್ನು ಮೇನ್ ಬಂದ್ಬಿಟ್ಟು ಎಕ್ಸಾಮಿನೇಷನ್ ಪ್ಯಾಟರ್ನ್ಗೆ ಬಂದಾಗ ಯಾವುದೇ ರೀತಿಯ ಬದಲಾವಣೆ ಇಲ್ಲಿ ಇಲ್ಲ, ಕಳೆದ ರೀತಿಯಂತೆ ಇದೆ. UGC ನೆಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕೂಡ ಸೇಮ್ ಇದೆ. ಸೊ ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಂತ 2 ಪತ್ರಿಕೆಗಳಿರ್ತವೆ. ಸೊ ಪೇಪರ್ 1ಗೆ ನಾವು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ, ಪೇಪರ್ 2ಗೆ ಸ್ಪೆಸಿಫಿಕ್ ಪೇಪರ್ ಅಂತ ಕರಿತೀವಿ. ಸೊ ಎರಡೂ ಪತ್ರಿಕೆಗಳನ್ನು ಕೂಡ ಎಲ್ಲ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ತವೆ. ಪೇಪರ್ 1ನಲ್ಲಿ ಒಟ್ಟು 100 ಪ್ರಶ್ನೆಗಳನ್ನ ಕೊಟ್ಟಿರಲಾಗುತ್ತೆ, 50 ಪ್ರಶ್ನೆಗಳನ್ನ ಕೊಟ್ಟಿರಲಾಗುತ್ತೆ, 100 ಅಂಕಗಳು, ಒಂದು ಪ್ರತಿ ಪ್ರಶ್ನೆಗೆ 2 ಅಂಕಗಳನ್ನ ನೀಡಲಾಗುತ್ತೆ. ಎಲ್ಲಾ ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರ್ತದೆ. ಸೊ ಅದೇ ರೀತಿ ಪೇಪರ್ 2ನಲ್ಲಿ 100 ಪ್ರಶ್ನೆಗಳನ್ನ ಕೊಡಲಾಗಿರುತ್ತೆ, ಒಟ್ಟು 200 ಅಂಕಗಳು, ಎಲ್ಲಾ ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ. ಒಟ್ಟು 3 ಗಂಟೆಗಳ ಸಮಯವನ್ನು ನೀಡಲಾಗಿರುತ್ತೆ. ಸೊ ಎಕ್ಸಾಮಿನೇಷನ್ ಟೈಮ್ 10 to 1. ಸೊ ಎಕ್ಸಾಮಿನೇಷನ್ ಸೆಂಟರ್ಗೆ ನೀವು 1 ಗಂಟೆ ಮೊದಲೇ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಪೇಪರ್ 1ಗೆ ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ, ಜನರಲ್ ಪೇಪರ್ ಅಂತ ಹೇಳ್ತೀವಿ. ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ, ವಿದ್ಯಾರ್ಥಿಗಳ ಬೋಧನೆ, ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವುದಾಗಿರುತ್ತದೆ. ಸೊ ಇದು ವಿದ್ಯಾರ್ಥಿಗಳ ಒಂದು ಸಾಮಾನ್ಯ ಜ್ಞಾನ, ಬೋಧನಾ ಜ್ಞಾನ, ಸಂಶೋಧನೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ. ವಿದ್ಯಾರ್ಥಿಗಳ ಒಂದು ಸಾಮಾನ್ಯ ತಿಳುವಳಿಕೆಯನ್ನ ಪರೀಕ್ಷೆ ಮಾಡುತ್ತೆ, ಅವರ ಯೋಚನಾ ಸಾಮರ್ಥ್ಯವನ್ನ ಅಳೆಯುತ್ತೆ. ಸೊ ಇಲ್ಲಿ 50 ಪ್ರಶ್ನೆಗಳನ್ನ ಕೊಟ್ಟಿದ್ದು, ಒಟ್ಟು 100 ಅಂಕಗಳು. ಸೊ ಅದೇ ರೀತಿ ಪೇಪರ್ 2ಗೆ ನಾವು ವಿಷಯ ಪತ್ರಿಕೆ, ಸಬ್ಜೆಕ್ಟ್ ಪೇಪರ್ ಅಂತ ಹೇಳ್ತೀವಿ. ಯಾವ ಒಂದು ವಿಷಯದಲ್ಲಿ ನೀವು PG ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿರ್ತೀರಾ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳನ್ನ ಕೇಳಲಾಗುತ್ತೆ, ಒಟ್ಟು 200 ಅಂಕಗಳು. ಸೊ ಇಲ್ಲಿ ಈ ಒಂದು ಎಕ್ಸಾಮಿನೇಷನ್ ಏನಿದೆ ಆಫ್ಲೈನ್ ನಡೀತಾ ಇದೆ, ಸೊ OMR ಮೂಲಕ. ಸೊ ಇದು ಎಲ್ಲಾ ಪ್ರಶ್ನೆಗಳು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ತವೆ. ಸೊ ಇದಾದ ನಂತರ ಇಲ್ಲಿ ಪರೀಕ್ಷೆ ಒಂದು ಫಲಿತಾಂಶ ಪ್ರಕಟಣೆಗೆ ಬಂದಾಗ ಸೇಮ್ UGC ನೆಟ್ ಅವರ ಒಂದು ಮಾದರಿಯನ್ನ ಇವರು ಫಾಲೋ ಅಪ್ ಮಾಡ್ತಾರೆ. ಸೊ ಇದ್ರ ಜೊತೆಗೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದಾರೆ ನೆನಪಿಟ್ಕೋಬೇಕು, ಒಟ್ಟು 37 ವಿಷಯಗಳಿಗೆ ಈ ಒಂದು ಎಕ್ಸಾಮಿನೇಷನ್ ನಡೀತಾ ಇದೆ. ಸೊ ಇದು ಅದ್ರ ಜೊತೆಗೆ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಕೂಡ ಇಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಸೊ ಎಕ್ಸಾಮಿನೇಷನ್ ಸೆಂಟರ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ, ಒಟ್ಟು 11 ಸೆಂಟರ್ಸ್ ಇದಾವೆ. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತೆ ಮಂಗಳೂರು. ಒಟ್ಟು 11 ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಇಲ್ಲಿ ಕೊಡಲಾಗಿದೆ. ಆದ್ರೆ ಎಲ್ಲ ಈ ಎಕ್ಸಾಮಿನೇಷನ್ ಸೆಂಟರ್ ನ 2 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಇಲ್ಲಿ ನೋಡಿ, ಭಾಗ ಎನಲ್ಲಿ ಒಟ್ಟು ಇಲ್ಲಿ 18 ವಿಷಯಗಳಿದಾವೆ. ವಾಣಿಜ್ಯ ಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲಿಷ್, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಸೋಶಿಯಾಲಜಿ, ಹಿಂದಿ, ಮ್ಯಾನೇಜ್ಮೆಂಟ್, ಎಜುಕೇಶನ್, ಗ್ರಂಥಾಲಯ, ಸಮಾಜ ಕಾರ್ಯ, ಫಿಸಿಕಲ್ ಎಜುಕೇಶನ್, ಗಣಕ ವಿಜ್ಞಾನ, ಭೌತಿಕ ವಿಜ್ಞಾನ, ಗಣಿತ ವಿಜ್ಞಾನ, ರಾಸಾಯನಿಕ ವಿಜ್ಞಾನ, ಜೀವ ವಿಜ್ಞಾನ. ಇವು ಭಾಗ ಎನಲ್ಲಿ ಬರೋ ವಿಷಯಗಳಾಗಿವೆ. ಸೊ ಈ ವಿಷಯಗಳಲ್ಲಿ KCET ಎಕ್ಸಾಮಿನೇಷನ್ ಅನ್ನು ಅಟೆಂಡ್ ಮಾಡ್ತಾ ಇರುವ ವಿದ್ಯಾರ್ಥಿಗಳು ಇದರಲ್ಲಿ ಯಾವುದಾದರೂ ಒಂದು ಸೆಂಟರ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಒಂದೇ ಪರೀಕ್ಷಾ ಕೇಂದ್ರವನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಆದ್ರೆ ಭಾಗ ಬಿ ನಲ್ಲಿ ಇಲ್ಲಿ ಒಟ್ಟು ಜಿಯೋಗ್ರಫಿಯಿಂದ ಹಿಡಿದು ಒಟ್ಟು ಇಲ್ಲಿ 19 ವಿಷಯಗಳಿದಾವೆ. ಈ ವಿಷಯದಲ್ಲಿ KCET ಗೆ ಅಪ್ಲೈ ಮಾಡ್ತಾ ಇರೋ ವಿದ್ಯಾರ್ಥಿಗಳು ಬೆಂಗಳೂರನ್ನ ಮಾತ್ರ ನೀವು ಎಕ್ಸಾಮಿನೇಷನ್ ಸೆಂಟರ್ ಆಗಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಸೊ ಇದಿಷ್ಟು KCET 2026 ಸಂಬಂಧಪಟ್ಟ ಮಾಹಿತಿಯಾಗಿದೆ. ಸೊ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಡಿಟೇಲ್ ಆಗಿ ಎಲ್ಲವನ್ನ ಕೂಡ ಕೊಟ್ಟಿದ್ದಾರೆ, ಇದನ್ನ ನೀವು ಓದ್ಕೊಳ್ಬಹುದು. ಸೊ ಇಲ್ಲಿ ಕೆಲವು ಸಾಮಾನ್ಯ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ, ಇವುಗಳನ್ನೆಲ್ಲ ನೋಡ್ಕೊಳ್ಬಹುದು. ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ ಇದಿಷ್ಟು KCET 2026 ಸಂಬಂಧಪಟ್ಟಂತೆ ಮಾಹಿತಿಯಾಗಿದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ನಮ್ಮ ಈ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಆರಂಭವಾಗಿರೋ ಪೇಪರ್ 1 ಕೋರ್ಸ್ ಅನ್ನ ನೀವು ಜಾಯಿನ್ ಆಗ್ಬೋದು. ಇಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ. ಎಲ್ಲ 10 ಯೂನಿಟ್ಗಳ ಮೇಲೆ ಸಂಬಂಧಪಟ್ಟಂತೆ ಎಲ್ಲ ಥಿಯರಿ ಲೆಕ್ಚರ್ಸ್ ಅನ್ನ ಕನ್ನಡ ಮತ್ತೆ ಇಂಗ್ಲಿಷ್ 2 ಲ್ಯಾಂಗ್ವೇಜ್ ನಲ್ಲಿ ನೀಡ್ತೀವಿ. ಈ ವಿಷಯಗಳ ಮೇಲೆ MCQ ಲೆಕ್ಚರ್ಸ್ ಗಳನ್ನು ಕೂಡ ನಿಮಗೆ ಸಾಕಷ್ಟು ಕೊಡ್ತಾ ಇದ್ದೀವಿ. ಜೊತೆಗೆ 50 ಮಾಕ್ ಟೆಸ್ಟ್ ಗಳನ್ನ ನಿಮಗೆ ನೀಡ್ತಾ ಇದ್ವಿ, ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ, 5000+ MCQ PDF ಅನ್ನ ನೀಡ್ತೀವಿ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ, ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ನೀಡ್ತೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಫಾಲೋ ಅಪ್ ಮಾಡಿದ್ದೆ ಆದಲ್ಲಿ ಪೇಪರ್ 1 ನಲ್ಲಿ ನಿಮಗೆ ಹೆಚ್ಚಿನ ಜ್ಞಾನ ದೊರೀತಾ ಇದೆ. ಇದರಿಂದ ನೀವು KCET ಅನ್ನ ಸರಳವಾಗಿ ಕ್ವಾಲಿಫೈ ಆಗ್ಬಹುದು.
ಸೊ ಅದೇ ರೀತಿಯಾಗಿ ಈ ಒಂದು ಕೋರ್ಸ್ನ ಫೀಸ್ 2100 ಇರುತ್ತೆ. ಬಟ್ ಇಂಡಿಪೆಂಡೆನ್ಸ್ ಡೇ ಸಲುವಾಗಿ ಯಾರೆಲ್ಲ ವಿದ್ಯಾರ್ಥಿಗಳು 15 ಆಗಸ್ಟ್ ಒಳಗಡೆನೆ ಕೋರ್ಸನ್ನು ಜಾಯಿನ್ ಆಗ್ತಾ ಇದ್ದೀರಾ, ಸೊ ನಿಮಗೆಲ್ಲ ಈ ಒಂದು ಕೋರ್ಸನ್ನು ಕೇವಲ 1947ನಲ್ಲಿ ನಾವು ನಿಮಗೆ ಒಂದು ಕೋರ್ಸನ್ನು ನೀಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇಂಟ್ರೆಸ್ಟೆಡ್ ಇದ್ದೀರಾ ಜಾಯಿನ್ ಆಗ್ಬೋದು. ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಕೂಡ ಕೇಳ್ಬೋದು. ಅದೇ ರೀತಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನಾವು ನೋಟ್ಸ್ ಮತ್ತು MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ನೀವು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯಿನ್ ಆಗ್ಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಕೂಡ ಇದೆ, ಜಾಯಿನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.